ಚನ್ನಪ್ಪ ಗೌಡ ಬಂದು ಈ ಬೋರ್ಡ್ ನೋಡ್ತಾನೆ. ಶರಣ ಬಸವೇಶ್ವರರು ಬರೆದು ಹಾಕಿರುವಂತಹ ಬೋರ್ಡ್ ನೋಡಿದ. ಬೋರ್ಡ್ ನೋಡಿ ಅಂದ, ಭಾಳ ಮಜಾ ಮಾಡಬೇಕು ಶರಣ ಬಸಪ್ಪನವರನ್ನ ಅಂದವ. ಮಜಾ ಮಾಡಬೇಕು ಶರಣ ಬಸಪ್ಪನವರನ್ನು. 85 ವಯಸ್ಸಾಗಿದ್ದು ಆಗರ್ಭ ಶ್ರೀಮಂತ. 1,001 ರೂಪಾಯಿಯನ್ನು ತೆಗೆದುಕೊಂಡು ಶರಣರ ಮುಂದೆ ಬಂದು ನಿಂತ. ಶರಣರ ಏನು ಬೋರ್ಡ್ ಬರೆದು ಹಾಕಿರಿ? ಅವಾಗ ಶರಣ ಬಸಪ್ಪನವ್ರಂತಾರಂತ, ಇಲ್ರಪ್ಪ, ಶಿವ ನಿನ್ನೆ ನನ್ನ ಕನಸಿನೊಳಗೆ ಬಂದು ಹೇಳ್ಯಾನ, 1,001 ಕೊಟ್ಟವರಿಗೆ ಗಂಡ ಸಂತಾನದ ಪ್ರಸಾದ ಉತ್ತತ್ತಿ ರೂಪದೊಳಗೆ ನಾನು ಕೊಡ್ತೀನಿ. ಹೆಣ್ಣು ಮಗು ಬೇಕಾಗಿತ್ತು ಅಂದ್ರೆ 501 ರೂಪಾಯಿ ನನ್ನ ದಾಸೋಹಕ್ಕೆ ಕೊಡಬೇಕು. ಅವಾಗ ಆಗರ್ಭ ಶ್ರೀಮಂತನಾಗಿರುವಂತಹ ನಾಗರಾಳ ಚನ್ನಪ್ಪ ಗೌಡ 85 ವಯಸ್ಸಾಗಿದ್ದು. ಅವಾಗ ಆ ನಾಗರಾಳ ಚನ್ನಪ್ಪ ಗೌಡಂತಾನಂತ, ಶರಣ ಬಸಪ್ಪನವರ ನನಗೆ ಗಂಡು ಸಂತಾನದ ಪ್ರಸಾದ ಬೇಕು ಅಂದ. ನನಗ ಗಂಡು ಸಂತಾನದ ಪ್ರಸಾದ ಬೇಕು, ತಗೋರಿ 1,001 ರೂಪಾಯಿ ತಗೋರಿ, ನನಗೆ ಗಂಡು ಸಂತಾನದ ಪ್ರಸಾದ ಕೊಡ್ರಿ ಅಂದ. ಅವಾಗ ಶರಣರಂತಾರಂತ, ಯಪ್ಪ ತಗೋರಿ ಈ ಉತ್ತತ್ತಿ ಪ್ರಸಾದ ತಗೋರಿ ಅಂತ ಕೊಡಾಕ್ ಹೋದ್ರವ್ರು. ನನ್ನ ಹೆಂಡತಿಗದಾವ ಶರಣ ಬಸಪ್ಪನವರ 70 ವಯಸ್ಸದಾವ, ನನಗೆ 85 ವಯಸ್ಸದಾವ. ಮಕ್ಕಳಾಗುವಂಥ ವಯಸ್ಸು ನನ್ನ ಹೆಂಡತಿಗೆ ಮೀರಿ ಬಿಟ್ಟೈತಿ. 70 ವಯಸ್ಸಿನ ಮುದುಕಿಗೆ ಹೇಗೆ ಮಕ್ಕಳಾಗುತ್ತಾವ ಅಂದ್ರವ್ರು. ಯಪ್ಪ, ಇದು ಶಿವನ ಪ್ರಸಾದ, ಇದು ಸಾಮಾನ್ಯವಾಗಿರುವಂಥದ್ದಲ್ಲ. ಶಿವ ಆಶೀರ್ವಾದ ಮಾಡಿದ್ರೆ ತಿಪ್ಪೆ ಉಪ್ಪರಿಗೆ ಆಗತ್ತೆ, ಉಪ್ಪರಿಗೆ ತಿಪ್ಪಿ ಆಗತ್ತೆ. ಇದು ಶಿವನ ವರಪ್ರಸಾದ, ಇದು ಸುಳ್ಳಾಗಾಕ ಸಾಧ್ಯವೇ ಇಲ್ಲ. ಹಾಲು ಮತದ ಗುರುಗಳಾಗಿರುವಂತಹ ಶ್ರೀರೇವಣ ಸಿದ್ಧರು, ಸುಗ್ಗಲಾದೇವಿ, ಸೊಲ್ಲಾಪುರದೊಳಗಿರುವಂತಹ ಸುಗ್ಗಲಾದೇವಿ 85 ವಯಸ್ಸಾಗಿದ್ದು ಆ ಆಯಿಗೆ ಬಂದು ಆಶೀರ್ವಾದ ಮಾಡಿದ್ರಂತ. ಯವ್ವ, ನೀನೇನು ಚಿಂತೆ ಮಾಡಕ್ಕೆ ಹೋಗಬೇಡ, ನಿನ್ನ ಹೊಟ್ಟೆಯೊಳಗೆ ಈ ಲೋಕವನ್ನು ಗೆಲ್ಲುವಂಥ ಮಗ ಹುಟ್ಟಿ ಬರ್ತಾನಂತೇಳಿ. ಯಾರಿಗೆ? 85 ವಯಸ್ಸಿನ ಆಯಿಗೆ ರೇವಣ ಸಿದ್ಧರ ಆಶೀರ್ವಾದ ಮಾಡಿದ್ರು. ಮುದುಕಿ ನಗತಾಳಂತ, ಆಯಿ ನಗತಾಳಂತ, ಯಪ್ಪ ಮಕ್ಕಳಾಗುವ ವಯಸ್ಸ ಮೀರಿ ಹೋಗ್ಯಾವ, ಏನಂತ ಆಶೀರ್ವಾದ ಮಾಡಿದ್ಯೋ ರೇವಣ ಸಿದ್ಧರ ಅಂತ ಕೇಳಿದಳ. ಯವ್ವ, ಇದು ಶಿವನ ವಾಣಿ, ಸುಳ್ಳಾಗಂಗಿಲ್ಲ ಅಂತೇಳಿ ರೇವಣ ಸಿದ್ಧರ ಆಶೀರ್ವಾದ ಮಾಡಿದ್ರು. ಇಷ್ಟು ತಡವಾಗಿ ನೀನು ಹಡಿಯಾಕತ್ತಿ ಅಂದ್ರೆ ಲೋಕವನ್ನು ಉದ್ಧಾರುವಂತ ಮಾಡುವಂಥ ಮಗನ ಹುಟ್ಟುತ್ತಾನೆ, ಈ ಭೂಮಿಯನ್ನ ಕೈಲಾಸವನ್ನ ಮಾಡುವಂಥ ಮಗನ ನಿನ್ನ ಹೊಟ್ಟೆಯೊಳಗೆ ಹುಟ್ಟುತ್ತಾನಂತೇಳಿ ರೇವಣ ಸಿದ್ಧರ ಆಶೀರ್ವಾದ ಮಾಡಿದ್ದರ ಫಲವಾಗಿ ಆ ಸೊಲ್ಲಾಪುರದ 85 ವರ್ಷದ ಸುಗ್ಗಲಾದೇವಿ ಬಸರಿಯಾದಳಂತ ನೋಡ್ರಿ. ಬಸರಿಯಾಗಿ ಸುಂದರವಾಗಿರುವಂಥ ಗಂಡು ಮಗನನ್ನು ಹಡೆದಳು. ಇದನ್ನ ಹೇಳ್ತಾರ ಶರಣ ಬಸಪ್ಪನವರವರಿಗೆ. 85 ವರ್ಷದ ಸುಗ್ಗಲಾದೇವಿಗೆ ರೇವಣ ಸಿದ್ಧರು ಆಶೀರ್ವಾದವನ್ನ ಮಾಡಿದ್ದಕ್ಕಾಗಿ ಆಕೆ ಗಂಡು ಮಗನನ್ನು ಹಡೆದಳು. ನಾವು ಅನ್ಕೊಳ್ಬೋದು, ಶರಣರ ಆಶೀರ್ವಾದ ಆದರೂ ನಮಗೆ ಯಾಕೆ ಮಕ್ಕಳಾಗಿಲ್ಲ ಅಂತ ಅನ್ಕೊಳ್ಬೋದು. ಆದ್ರೆ ಶರಣರ ವಿಚಾರನ ಬ್ಯಾರೆ ಆಗ್ತಾವ. ಅಷ್ಟು ತಡವಾಗಿ ನಿಮಗೆ ಮಕ್ಕಳನ್ನು ಕೊಡಾಕ ಒಂದು ಕಾರಣ ಏನು ಅಂದ್ರೆ, ಆ ಮಗು ಜಗತ್ತನ್ನ ಗೆಲ್ಲುವಂತಹ ಮಗು, ಜಗತ್ತಿನೊಳಗೆ ಪ್ರಸಿದ್ಧಿಯನ್ನ ಹೊಂದುವಂತಹ ಮಗನನ್ನ ಶರಣ ಬಸವೇಶ್ವರರು ಕೊಡ್ತಾರೆ. ತಡ ಆಗಬಹುದಷ್ಟ, ಆದ್ರೆ ಅದು ಹುಸಿ ಆಗಕ್ಕೆ ಸಾಧ್ಯವೇ ಇಲ್ಲ. ಅವಾಗ ನಾಗರಾಳ ಚನ್ನಪ್ಪ ಗೌಡ ಅಂತಾನಂತ, ನಿಮ್ಮ ಉತ್ತತ್ತಿ ಅದೇನೂ ಬ್ಯಾಡ್ರಿ ಅಂದವ. ನೀವೇನು ಉತ್ತತ್ತಿ ಕೊಡಾಕತ್ತೀರಲ್ಲ ಅದೇನೂ ಬೇಡ, ನನಗೀಗಲೇ ಗಂಡು ಮಗು ಬೇಕು ಅಂದವ. ನನಗ ನಿಂತ ಮೆಟ್ಟಿನ ಮೇಲೆ ಒಂದು ಗಂಡು ಮಗು ಕೊಡಬೇಕು. ಅದು ಹೇಗೆ ಸಾಧ್ಯ ಅಂದ್ರೆ ಶರಣ್, ಇಲ್ಲಾಂದ್ರೆ ಆ ಬೋರ್ಡ್ ತೆಗೆದು ಒಗಿರಿ ಅಂದವ. ಇಲ್ಲಾಂದ್ರೆ ನೀವೇನು ಹಾಕಿರಲ್ಲ ಆ ಬೋರ್ಡ್ ತೆಗೆದು ಒಗಿರಿ ಅಂದಾಗ ಶರಣ ಬಸವೇಶ್ವರರಂತಾರಂತ, ನಾನೇನಾದರೂ ಆ ಬೋರ್ಡ್ ತೆಗೆದು ಒಗದೆ ಅಂದ್ರೆ ಶಿವನಿಗೆ ಅಪಮಾನ ಮಾಡದಂಗಾಗತ್ತೆ. ಶರಣ ಬಸವೇಶ್ವರರು ಎಲ್ಲಿದ್ದರು ಅಂದ್ರೆ ಆ ದೊಡ್ಡಪ್ಪ ಗೌಡನ ಮನೆಯೊಳಗಿದ್ರು. ಆ ದೊಡ್ಡಪ್ಪ ಗೌಡನ ಹೆಂಡತಿ ನೀಲಮ್ಮ ತಾಯಿ, ಆ ನೀಲಮ್ಮ ತಾಯಿ ಹಡದು 7 ತಿಂಗಳಾಗಿತ್ತು. ಆ ದೊಡ್ಡಪ್ಪ ಗೌಡರ ಮಗ ನೀಲಮ್ಮ ತಾಯಿಯ ಮಗ 7-8 ತಿಂಗಳ ಹಸುಗೂಸು ತೊಟ್ಟಿಲದೊಳಗೆ ಆಡ್ತಾ ಇತ್ತು. ಇಲ್ಲಿ 85 ವಯಸ್ಸಿನ ನಾಗರಾಳ ಚನ್ನಪ್ಪ ಗೌಡ ನನಗ ಈಗಲೇ ಗಂಡು ಮಗು ಬೇಕು ಅಂತೇಳಿ ಹಠ ಹಿಡಿದಾಗ ಆ ದೊಡ್ಡಪ್ಪ ಗೌಡರ ಮಗನನ್ನ ತಂದು
85 ವರ್ಷದ ನಾಗರಾಳ ಚನ್ನಪ್ಪ ಗೌಡನ ಕೈಯೊಳಗಿಡ್ತಾರೆ ಶರಣ ಬಸಪ್ಪನವರು. ತಗೋರಿ ಚನ್ನಪ್ಪ ಗೌಡ್ರ, ತರ್ರಿ 1001 ರೂಪಾಯಿ ಅಂತೇಳಿ ಆ ದೊಡ್ಡಪ್ಪ ಗೌಡರ ಮಗನನ್ನ ಕೊಟ್ಟು 1,000 ರೂಪಾಯಿಯನ್ನ ದಾಸೋಹಕ್ಕೆ ಪಡ್ಕೊಂಡ್ರಂತ. ಅವಾಗ ದೊಡ್ಡಪ್ಪ ಗೌಡ ಮತ್ತು ನೀಲಮ್ಮ ತಾಯಿಯವರಿಗೆ ಶರಣ ಬಸವೇಶ್ವರರಂತಾರಂತ, ಯಪ್ಪ ಇನ್ನು ಮ್ಯಾಗಿಂತ ನಾನ ನಿಮಗೆ ಮಗನಾಗಿ ಬಿಡ್ತೀನಿ, ನಿಮ್ಮ ಮಗನನ್ನು ನಾನು ಇನ್ನೊಬ್ಬರಿಗೆ ದಾನ ಕೊಟ್ಟು ಬಿಟ್ಟೀನಿ, ಇನ್ನು ಮೇಲಿಂತ ನೀವು ಚಿಂತೆ ಮಾಡಕ್ಕೆ ಹೋಗಬೇಡ್ರಿ. ದೊಡ್ಡಪ್ಪ ಗೌಡ್ರ ನೀಲಮ್ಮ ತಾಯಿಯವರ, ನಾನ ನಿಮ್ಮ ಮಗನಾಗಿ ಈ ಕಲಬುರಗಿಯ ಪಟ್ಟಣದೊಳಗೆ ನಾನು ನೆಲೆ ನಿಲ್ಲುತ್ತೀನಿ, ನೀವೇನೂ ಚಿಂತೆಯನ್ನು ಮಾಡಕ್ಕೆ ಹೋಗಬೇಡ್ರಿ ಅಂಥೇಳಿ ಆ ದೊಡ್ಡಪ್ಪ ಗೌಡರಿಗೆ ನೀಲಮ್ಮ ತಾಯಿಯವರಿಗೆ ಶರಣ ಬಸವೇಶ್ವರರು ಹೇಳ್ತಾರಂತ. ಹೀಗ ಅನೇಕ ಲೀಲೆಗಳನ್ನು ಮಾಡುವಂಥ ಸಂದರ್ಭದೊಳಗೆ ಒಂದು ದಿನ ಶರಣ ಬಸಪ್ಪನವರು ಶರಣ ಬಸವೇಶ್ವರರು ಎಲ್ಲಿ ಕುಂತಿದ್ರು ಅಂದ್ರೆ ದೊಡ್ಡಪ್ಪ ಗೌಡರ ಮನೆಯ ಕಟ್ಟಿ ಮ್ಯಾಗ ಕುತ್ಕೊಂಡಿದ್ರು. ದೊಡ್ಡಪ್ಪ ಗೌಡರ ಮನೆಯ ಕಟ್ಟಿ ಮ್ಯಾಲೆ ಕುಳಿತುಕೊಂಡಿರುವಂಥ ಸಂದರ್ಭದೊಳಗೆ ಆ ಕಲಬುರ್ಗಿಯೊಳಗೆ ಸಾಲು ಸಾಲು ಮುಸ್ಲಿಂ ಬಾಂಧವರು ಹೊರಟಿದ್ದರಂತ. ಸಾಲು ಸಾಲು ಮುಸ್ಲಿಂ ಬಾಂಧವರು ಹೊರಟಿದ್ರು. ಅವಾಗ ಆ ಹೊರಟು ಹೋಗುವಂಥ ಮುಸ್ಲಿಂ ಬಾಂಧವರನ್ನು ಕರೆದು ಕೇಳ್ತಾರೆ ಶರಣ ಬಸಪ್ಪನವರು, ಅಪ್ಪ ಸಾಲು ಸಾಲು ಜನ ಮುಸ್ಲಿಂ ಬಾಂಧವರು ಎಲ್ಲಿಗೆ ಹೊರಟೀರಿ ಅಂತ ಕೇಳಿದರು. ಅವಾಗ ಆ ಮುಸ್ಲಿಂ ಬಾಂಧವರಂದ್ರಂತ, ಅಪ್ಪ ಶರಣರ, ಇವತ್ತಿನ ದಿನ ಖಾಜಾ ಬಂದೇ ನವಾಜರ ದರ್ಗಾಕ್ಕೆ ನಾವು ಹೊಂಟೀವಿ. ಆ ಖಾಜೆ ಬಂದೇ ನವಾಜರ ಪುಣ್ಯ ಸ್ಮರಣೋತ್ಸವ ಐತಿ ಇವತ್ತು, ಅಂದ್ರೆ ಪುಣ್ಯ ತಿಥಿ ಐತಿ. ಏಯೋ ಸ್ವಲ್ಪ ಏತಮ್ಮ ಯಾಕೋ ಆ ಖಾಜಾ ಬಂದೇ ನವಾಜರ ಪುಣ್ಯ ತಿಥಿ ಐತಿ, ಅವರ ಗದ್ದುಗೆ ಐತಿ. ಅವರು ಲಿಂಗೈಕ್ಯರಾಗಿ ಇಂದಿಗೆ 101 ವರ್ಷಗಳಾದವು. ಆ ಖಾಜೆ ಬಂದೇ ನವಾಜರ ಗದ್ದುಗೆಗೆ ಹೋಗಿ ನಾವೆಲ್ಲ ಗಂಧ ಲೇಪನ ಮಾಡ್ತೀವಿ, ಅಂದ್ರೆ ಅವರ ಗದ್ದಿಗೆಗೆ ಗಂಧ ಹಚ್ಚಿ ಊದನ ಕಡ್ಡಿ ಬೆಳಿಗ್ಗೆ ನಮಸ್ಕಾರ ಮಾಡಿ ಬರ್ತೀವಿ ಅಂತ ಹೇಳಿದರು. ಆವಾಗ ಶರಣ ಬಸವಪ್ಪನವರಿಗೂ ಕೂಡ ಆಸೆ ಆಯ್ತಂತ, ಅಂತಹ ಖಾಜೆ ಬಂದೇ ನವಾಜರ ದರ್ಗಾಕ್ಕೆ ಹೋಗಿ ಅವರ ಗದ್ದುಗೆಯ ದರ್ಶನವನ್ನು ನಾನೂ ಮಾಡಿಕೊಳ್ಳಬೇಕಲ್ಲ ಅಂತೇಳಿ ಅವರಿಗೆ ಆಸೆ ಆಯ್ತು. ಶರಣ ಬಸವೇಶ್ವರರಿಗೆ ಎಂತಹ ಬಂದೇ ನವಾಜ, ಕಲಬುರ್ಗಿಯೊಳಗೆ ಆ ಬಂದೇ ನವಾಜರ ಮಸೀದಿಯನ್ನು ನೋಡಿದವರಿಗೆ ಗೊತ್ತಿರುತ್ತೆ. ಬಂದೇ ನವಾಜರು ಇದ್ದ ಕಾಲಕ್ಕೆ ಸುಮ್ಮನೆ ಬಂದೇ ನವಾಜರಲ್ಲ, ಬಂದೇ ನವಾಜರು ಅವರಿದ್ದ ಕಾಲಕ್ಕೆ ಎಂಥ ಪವಾಡ ಪುರುಷರು ಅಂದ್ರೆ, ಅವ್ರು ಹೀಗೆ ಚಪ್ಪಾಳಿ ತಟ್ಟಿದ್ರೆ 20 ಹುಲಿ ಬಂದು ಸಾಲು ಹಿಡಿದು ನಿಂದಿರ್ತಾ ಇದ್ದು ಅಂತ. ಅವ್ರ ಮುಂದೆ 20 ಹುಲಿ ಬಂದು ನಿಂದಿರ್ತಾ ಇತ್ತು. ಅದ್ರಾಗ ಒಂದು ಹುಲಿ ಹತ್ತಿ ಊರೆಲ್ಲ ತಿರುಗ್ಕೊಂಡು ಬರ್ತಿದ್ರು, ಊರೆಲ್ಲ ಅಡ್ಡಾಡ್ಕೊಂಡು ಬರ್ತಿದ್ರು. ಈಗ ಒಂದು ದಿನ ಬಂದೇ ನವಾಜರು ಇದ್ದ ಕಾಲಕ್ಕೆ ಹುಲಿಯನ್ನು ಹತ್ತಿಕೊಂಡು ಎಲ್ಲಿಗೆ ಹೊಂಟಿದ್ರು ಅಂದ್ರೆ ಗೋಕಾಕ ಅಂತ ಬರುತ್ತೆ. ಆ ಗೋಕಾಕ್ ಹತ್ತಿರ ಸಾವಳಿಗಿಯೊಳಗೆ ಶಿವಲಿಂಗೇಶ್ವರರು ಬಂದೇ ನವಾಜರಿದ್ದ ಕಾಲಕ್ಕೆ ಅವರಿಬ್ಬರು ಗೆಳೆಯರು. ಯಾರು? ಬಂದೇ ನವಾಜರು ಮತ್ತು ಸಾವಳಿಗಿಯ ಶಿವಲಿಂಗೇಶ್ವರರು. ತಮ್ಮ ಗೆಳೆಯನಾಗಿರುವಂಥ ಶಿವಲಿಂಗೇಶ್ವರರನ್ನು ನೋಡೋದಕ್ಕಾಗಿ ಖಾಜೆ ಬಂದೇ ನವಾಜರು ಅವರಿದ್ದ ಕಾಲಕ್ಕೆ ಹುಲಿಯನ್ನು ಹತ್ತಿಕೊಂಡು ಆ ಗೋಕಾಕ್ ಸಮೀಪದೊಳಗಿರುವಂಥ ಸಾವಳಿಗಿಗೆ ಹೊಂಟಿದ್ರಂಥವ್ರು. ಹುಲಿ ಮ್ಯಾಗ ಕೂತ್ಕೊಂಡು, ನಾನು ಹೇಳಕತ್ತಿದ್ದು ಬರ್ತಿ ದೊಡ್ಡ ಹುಲಿ ಮ್ಯಾಗ ಕೂತ್ಕೊಂಡು ಹೊಂಟಿದ್ರು. ಈ ಸುದ್ದಿ ಯಾರಿಗೆ ಗೊತ್ತಾತು ಅಂದ್ರೆ ಸಾವಳಿಗಿ ಒಳಗಿರುವಂಥ ಅವರ ಗೆಳೆಯರಾಗಿರುವಂಥ ಶಿವಲಿಂಗೇಶ್ವರರಿಗೆ ಗೊತ್ತಾತಂತ. ಓಹೋ, ನನ್ನ ಗೆಳೆಯ ಕಲಬುರಗಿಯಿಂದ ಬಂದೇ ನವಾಜ ಹುಲಿ ಮ್ಯಾಗ ಕೂತ್ಕೊಂಡು ನನ್ನನ್ನು ನೋಡಾಕ ಬರಾಕತ್ತಾನ ಅಂತೇಳಿ ತ್ರಿಕಾಲಜ್ಞಾನಿಗಳಾಗಿದ್ರು ಅವರು. ಮತ್ತು ಅವನ ಹತ್ತಿರ ಅವನ ಬಲ್ಲೆ ಹುಲಿ ಐತಿ, ನನ್ನ ಹತ್ರ ಏನೂ ಇಲ್ಲ ಅಂದ್ರವ್ರು. ನಾನು ಕರೆದ್ರೆ ಏನೂ ಬರಂಗಿಲ್ಲ, ಅವ ಕರೆದ್ರೆ ಹುಲಿ ಸಿಂಹ ಎಲ್ಲ ಬರ್ತಾವೆ, ನಾನು ಕರೆದ್ರೆ ಏನೂ ಬರಂಗಿಲ್ಲ. ಮತ್ತು ನನ್ನನ್ನು ನೋಡಾಕ ಬರಾಕತ್ತಾನ ಅಂದ ತಕ್ಷಣದೊಳಗೆ ನಾನು ಅವನಿಗಿಂತ ಮುಂಚಿತವಾಗಿ ಅವನ ಎದುರುಗಡೆ ಹೋಗಿ ನಿಲ್ಲಬೇಕು ಅಂತೇಳಿ ಸಾವಳಿಗಿಯ ಶಿವಲಿಂಗೇಶ್ವರರು ಏನು ಮಾಡಿದರು ಅಂದ್ರೆ ಒಂದು ಕಟ್ಟಿ ಮ್ಯಾಗ ಕುತ್ಕೊಂಡಿತ್ತು. ಕಲ್ಲಿನ ಕಟ್ಟಿ ಮ್ಯಾಗ ಕುತ್ಕೊಂಡಿದ್ರು. ಆವಾಗ ಸಾವಳಿಗಿಯ ಶಿವಲಿಂಗೇಶ್ವರರು ಕಟ್ಟಿಗೆ ಬಡದ್ರಂತ. ಕಟ್ಟಿಗೆ ತಮ್ಮ ಕೈಯಿಂದ ಕಟ್ಟಿಗೆ ಬಡದ್ರಂತವ್ರು, ಎಲೆ ಕಟ್ಟಿ.
ಆ ಬಂದೇ ನವಾಜನ ಕಡೆ ಹುಲಿ ಐತಿ, ನನ್ನ ಕಡೆ ಏನೂ ಇಲ್ಲ, ಹಾಗಾಗಿ ನೀನ ನನ್ನನ್ನು ಹೊತ್ತುಕೊಂಡು ಹೋಗಿ ಅವನ ಎದುರುಗಡೆ ನಿಲ್ಲಿಸಬೇಕು ಅಂತೇಳಿ ಕಟ್ಟಿಗೆ ಬಡಿದಾಗ ಅವರು ಕುಂತಿರುವಂತಹ ಕಟ್ಟಿ ಅವರನ್ನ ಹೊತ್ತುಕೊಂಡು ಹೋಗಿ ಬಂದೇ ನವಾಜರ ಎದುರುಗಡೆ ತಂದು ನಿಲ್ಲಿಸಿತ್ತಂತ ನೋಡ್ರಿ. ಕಟ್ಟಿ ನಾನು ಹೇಳಕತ್ತಿದ್ದು ಕುಂತಿರುವಂತಹ ಕಟ್ಟಿ ಕಲ್ಲಿನ ಕಟ್ಟಿಯೂ ಕೂಡ ಆ ಮಹಾತ್ಮರ ಮಾತನ್ನ ಕೇಳ್ತಿತ್ತಂತ. ಅಂತಹ ಬಂದೇ ನವಾಜರ ಗದ್ದುಗೆಯ ದರ್ಶನಕ್ಕೆ ನಾನೂ ಹೋಗಬೇಕಲ್ಲ. ಶರಣರಿಗೆ ಆಸೆ ಆಯ್ತು. ಎಂತಹ ಪುಣ್ಯಾತ್ಮರು ಬಂದೇ ನವಾಜರು, ಎಂಥ ಲೀಲಾಪುರುಷರು. ಎಷ್ಟೋ ಜನರ ರೋಗ ಕಳೆದಾರ, ಎಷ್ಟೋ ಜನರನ್ನು ಉದ್ಧರಿಸ್ಯಾರ. ಅಂತಹ ಕಾಜೆ ಬಂದೇ ನವಾಜರ ದರ್ಗಾಕ್ಕೆ ಹೋಗಿ ಅಂತಹ ಪುಣ್ಯಾತ್ಮರ ಗದ್ದುಗೆಗೆ ನಾನೂ ಗಂಧ ಹಚ್ಚಿ ಬರಬೇಕು ಅಂದ್ರು. ನಾನೂ ಗಂಧ ಲೇಪನ ಮಾಡಿ ಬರಬೇಕು ಅಂತೇಳಿ ಇಲ್ಲಿ ಶರಣ ಬಸವೇಶ್ವರರು ಎಲ್ಲಿಗೆ ಬಂದರು ಅಂದ್ರೆ ಆ ಕಾಜೆ ಬಂದೇ ನವಾಜರ ದರ್ಗಾದ ಮುಂದೆ ಬಂದು ನಿಂತ್ಕೊಳ್ತಾರೆ. ಶರಣರಂದ್ರೆ ಹ್ಯಾಗ ಹಣಿ ತುಂಬ ವಿಭೂತಿ, ಕೊಳ್ಳಾಗ ರುದ್ರಾಕ್ಷಿ ಮಣಿಮಾಲಿ, ಹೆಗಲ ಮ್ಯಾಗ ಒಂದು ಕಂಬಳಿ, ಕೈಯಾಗ ಒಂದು ಕೋಲ. ಅಲ್ಲೆಲ್ಲ ಮುಸ್ಲಿಂ ಬಾಂಧವರಿದ್ರು. ಅವ್ರಂದ್ರಂತ ಶರಣರ ನಿಮ್ಮದೇನಿಲ್ಲಿ ಕೆಲಸ, ಇಲ್ಲಿ ನಮ್ಮ ಬಾಂಧವರನ್ನ ಹೊರತುಪಡಿಸಿ ಇನ್ನೊಬ್ಬರಿಗೆ ಇಲ್ಲಿ ಜಾಗ ಇಲ್ಲ, ಇಲ್ಲಿಂದ ನೀವು ಹೊರಟು ಹೋಗಿಬಿಡ್ರಿ ಅಂದರು ಅಲ್ಲಿರುವಂಥ ಮುಸ್ಲಿಂ ಬಾಂಧವರು. ಆವಾಗ ಶರಣರಂತಾರಂತ, ಯಪ್ಪ ಮಹಾತ್ಮರಿಗೆ ಜಾತಿ ನೀತಿ ಅನ್ನುವಂಥದ್ದು ಏನೂ ಇರಂಗಿಲ್ಲ. ಮಹಾತ್ಮರಿಗೆ ಜಾತಿ ಅನ್ನುವಂಥದ್ದು ಇರಂಗಿಲ್ಲ, ನೀತಿ ಒಂದ ಮುಖ್ಯ ಮಹಾತ್ಮರಿಗೆ. ಹಾಗಾಗಿ ನಾನು ಬಂದೇ ನವಾಜರ ಗದ್ದಿಗೆಗೆ ಒಂದಿಷ್ಟು ಗಂಧ ಹಚ್ಚಿ ಅವ್ರ ಗದ್ದಿಗೆ ಮುಟ್ಟಿ ನಮಸ್ಕಾರ ಮಾಡಿ ಹೋಗ್ತೀನಿ ಅಂದ್ರು ಶರಣರು. ಆವಾಗ ಅಲ್ಲಿರುವಂತಹ ಮುಸ್ಲಿಂ ಬಾಂಧವರಂದ್ರಂತ, ಶರಣರ ನಿಮಗೆ ಒಳಗೆ ಪ್ರವೇಶವಿಲ್ಲ ಅಂತೇಳಿ ಅವರು ಭದ್ರವಾಗಿ ಬಾಗಿಲ ಹಾಕ್ಕೊಂಡು ಆ ದರ್ಗಾದ ಬಾಗಿಲವನ್ನು ಹಾಕಿಕೊಂಡು ಕಿಟ್ಟಕಿಗಳನ್ನು ಹಾಕಿಕೊಂಡು ಶರಣರನ್ನ ಹೊರಗಡೆನೇ ನಿಂದಿರಿಸಿದ್ರು. ದರ್ಗಾದ ಹೊರಗಡೆನೇ ನಿಂದಿರಿಸಿದ್ರು. ಭದ್ರವಾಗಿ ಬಾಗಿಲ ಹಾಕ್ಕೊಂಡ್ರು, ಕಿಟಕಿ ಹಾಕ್ಕೊಂಡು ಏನು ಮಾಡಕತ್ರು ಅಂದ್ರೆ ಆ ಬಂದೇ ನವಾಜರ ಗದ್ದುಗೆಗೆ ಗಂಧ ಹಚ್ಚಕತ್ರು. ಅವರು ಗಂಧ ಹಚ್ಚಕತ್ರು. ಇಲ್ಲಿ ದರ್ಗಾದ ಹೊರಗಡೆ ನಿಂತಿರುವಂತಹ, ಮಸೀದಿಯ ಹೊರಗಡೆ ನಿಂತಿರುವಂತಹ ಶರಣ ಬಸವೇಶ್ವರರು ಬಂದೇ ನವಾಜರನ್ನ ಕುರಿತು ಪ್ರಾರ್ಥನೆಯನ್ನು ಮಾಡ್ತಾರಂತ. ಯಪ್ಪ ಬಂದೇ ನವಾಜ, ನಿನ್ನ ಗದ್ದುಗೆಗೆ ಒಂದಿಷ್ಟು ಗಂಧ ಹಚ್ಚಿ ಹೋಗಬೇಕು ಅಂತ ನಾನು ಬಂದ್ಯ, ಆದ್ರೆ ನಿಮ್ಮವರು ನನ್ನನ್ನು ಒಳಗಡೆ ಬಿಡ್ತಾ ಇಲ್ಲ. ನಿನ್ನ ಹತ್ತಿರ ಶಕ್ತಿ ಇತ್ತು ಅಂದ್ರೆ, ನಿನ್ನ ಬಲ್ಲೆ ಶಕ್ತಿ ಇತ್ತು ಅಂದ್ರೆ ನೀನ ನನ್ನನ್ನು ಒಳಗಡೆ ಕಳಿಸಿಕೊಳ್ಬೇಕು ಅಂದರು. ನೀನ ನನ್ನನ್ನು ಒಳಗಡೆ ಕರೆಸಿಕೊಳ್ಳಬೇಕು. ಇಷ್ಟು ಅನ್ನೋದ ತಡ ಕಣ್ಣು ಮುಚ್ಚಿ ಇಷ್ಟು ಪ್ರಾರ್ಥನೆಯನ್ನು ಮಾಡಿರುವಂಥ ಶರಣಬಸಪ್ಪನವರು ಏಕಕಾಲಕ್ಕೆ ಬಂದೇ ನವಾಜರ ದರ್ಗಾದೊಳಗೆ ಪ್ರತ್ಯಕ್ಷರಾಗಿದ್ದರು. ಹಾಕಿರುವಂತಹ ಕಿಟ್ಟಕಿ ಬಾಗಿಲುಗಳು ಹಾಕಿದಂಗ ಇದ್ವು. ಹೊರಗಿರುವಂತಹ ಶರಣಬಸವೇಶ್ವರರು ಏಕಕಾಲಕ್ಕೆ ಪ್ರಾರ್ಥನೆ ಮಾಡಿದಾಗ ಏಕಕಾಲಕ್ಕೆ ಪ್ರಾರ್ಥನೆ ಮಾಡಿದಾಗ ಆ ದರ್ಗಾದ ಒಳಗೆ ಪ್ರತ್ಯಕ್ಷರಾಗಿದ್ರಂತ ಹೇಳ್ತಾರಂತ. ಅಲ್ಲಿ ಗಂಧ ಲೇಪನ ಮಾಡುವಂಥವ್ರು, ತಮ್ಮ ಆ ಮೂಲಿ ಒಳಗೆ ಒಂದಿಷ್ಟು ಗಂಧ ಹಚ್ಚಿರು ಅಂದರು. ಗಂಧ ಹಚ್ಚುವಂತಹ ಮುಸ್ಲಿಂ ಬಾಂಧವರೆಲ್ಲ ತಿರುಗಿ ನೋಡ್ತಾರೆ. ಗಾಬರಿ ಆದ್ರು, ಕಕ್ಕಾಬಿಕ್ಕಿ ಆದ್ರು. ಶರಣ ಬಸಪ್ಪನವರು ಹೊರಗಡೆ ನಿಂತಿದ್ರು. ಭದ್ರವಾಗಿ ಬಾಗಲ ಹಾಕಿದ್ರು, ಕಿಟಕಿ ಹಾಕಿದ್ರು. ಆದರೂ ಇವರು ಹೇಗೆ ಬಂದರು ಒಳಗೆ? ಹೇಗೋ ಮಾಯಾವಿದ್ಯೆಯಿಂದ ಬಂದಿರಬೇಕು. ಇಂದ್ರಜಾಲ, ಮಹೇಂದ್ರಜಾಲ, ಮಾಟ ಮಂತ್ರದ ವಿದ್ಯೆಯಿಂದ, ಕಣ್ಕಟ್ಟಿನ ವಿದ್ಯೆಯಿಂದ ಒಳಗೆ ಬಂದಿರಬೇಕು. ಇವರನ್ನು ಹೊರಗೆ ದೂಡಬೇಕು ಅಂತೇಳಿ ಆವಾಗ ಮುಸ್ಲಿಂ ಬಾಂಧವರೆಲ್ಲ ಶರಣ ಬಸವೇಶ್ವರರನ್ನು ಹೊರಗೆ ನೂಕಬೇಕು, ಹೊರಗೆ ಹಾಕಬೇಕು ಅನ್ನುವಂಥ ಸಂದರ್ಭದೊಳಗೆ ಅಲ್ಲಿ ಏನಾಗಿತ್ತು ಅಂದ್ರೆ ಸಾಕ್ಷಾತ್ ಗದ್ದುಗೆಯಿಂದ ಬಂದೇ ನವಾಜರ ಪ್ರತ್ಯಕ್ಷರಾದ್ರಂತ. ಗದ್ದುಗೆಯಿಂದ ಬಂದೇ ನವಾಜರ ಪ್ರತ್ಯಕ್ಷ ಆಗಿ ಏನು ಶರಣರನ್ನ ಹೊರಗಡೆ ಹಾಕಬೇಕು, ನೂಕಬೇಕು ಅನ್ನುವಂತಹ ಆ ಮುಸ್ಲಿಂ ಬಾಂಧವರಿಗೆ ಹೇಳ್ತಾರಂತ, ಯಾರನ್ನ ಹೊರಗೆ ದೂಕಾಕತ್ತೀರಿ, ಯಾರನ್ನ ಹೊರಗೆ ಹಾಕಕತ್ತೀರಿ? ಶರಣ ಬಸಪ್ಪನವರು ಅಂದ್ರೆ ಏನಂತ ತಿಳ್ಕೊಂಡೀರಿ? ಅವರು ಶಿವನ ಅಪರಾವತಾರಿಗಳು. ಶಿವನಿಗಿಂತಲೂ ಕೂಡ ಅತ್ಯಂತ ಶಕ್ತಿಯನ್ನು ಹೊಂದಿರುವಂತಹ ಮಹಾನ್ ಲೀಲಾಪುರುಷರವರು.
ಅಂಥ ಪುಣ್ಯಾತ್ಮರು ನನ್ನ ಗದ್ದುಗೆಗೆ ಬಂದು ಗಂಧ ಹಚ್ಚಾಕತ್ತಾರಂದ್ರೆ ನಾನ ಪುಣ್ಯವಂತ ಅಂತೇಳಿ ಗದ್ದುಗೆಯಿಂದ ಎದ್ದು ನಿಂತು ಬಂದೇ ನವಾಜರ ಮಾತಾಡ್ತಾರಂತ. ಶರಣರು ಅಂದ್ರೆ ಸಾಮಾನ್ಯದವರಲ್ರಪ್ಪ. ಕೈ ಬಿಡ್ರಿ ಅಂದಾಗ ಅಲ್ಲಿರುವಂತಹ ಮುಸ್ಲಿಂ ಬಾಂಧವರೆಲ್ಲ ಶರಣ ಬಸವೇಶ್ವರರ ಪಾದಕ್ಕೆ ಬಿದ್ದು ಆಶೀರ್ವಾದವನ್ನು ಪಡೆದುಕೊಂಡ್ರಂತ. ಯಪ್ಪ ಶರಣರ, ನಮ್ಮದು ಅಕ್ಷಮ್ಯ ಅಪರಾಧವಾಗೈತಿ, ನಮ್ಮ ತಪ್ಪನ್ನ ಮನ್ನಿಸರಿ ಅಂತೇಳಿ ಶರಣರ ಆಶೀರ್ವಾದ ಪಡ್ಕೊಂಡ್ರು. ಇಲ್ಲಿ ಶರಣರಿಗೆ ಖಾಜಾ ಬಂದೇ ನವಾಜರು ಗದ್ದುಗೆಯಿಂದ ಎದ್ದು ದರ್ಶನವನ್ನು ಕೊಟ್ಟರು. ಅಂದಿನಿಂದ ಇಂದಿನವರೆಗೂ ಕೂಡ ಆ ಬಂದೇ ನವಾಜರ ಸಂಬಂಧ, ಶರಣ ಬಸವೇಶ್ವರರ ಸಂಬಂಧ ಹೇಗೈತಿ ಅಂದ್ರೆ ಭಾವೈಕ್ಯತೆಯ ಒಂದು ಸಂಬಂಧ. ಈಗಲೂ ಕೂಡ ಮೊನ್ನೆ 19ನೇ ತಾರೀಕಿನ ದಿನದಂದು ಶರಣ ಬಸವೇಶ್ವರರ ಜಾತ್ರೆ ಏನಾಯ್ತಲ್ಲ, ಜಾತ್ರೆಯ ನಿಮಿತ್ತವಾಗಿ ಶರಣರ ತೇರನ್ನ ಎಳೆಯುವಂಥ ಸಂದರ್ಭದೊಳಗೆ ಆ ಖಾಜೆ ಬಂದೇ ನವಾಜರ ದರ್ಗಾದ ದೊಡ್ಡ ದೊಡ್ಡ ಪ್ರಮುಖರೆಲ್ಲ ಬಂದು ಆ ತೇರಿನ ಮುಂದೆ ಬಂದು ನಿಂದಿರ್ತಾರೆ. ಅಂದಿನಿಂದ ಇಂದಿನವರೆಗೂ ಕೂಡ ಅವರು ಬಂದು ಮುಂದೆ ನಿಂತಾಗ ಮುಂದೆ ನಿಂತು ಅಲ್ಲಿ ಪ್ರಾರ್ಥನೆ ಮಾಡಿದಾಗ ಕಲಬುರ್ಗಿಯೊಳಗೆ ತೇರನ್ನು ಎಳೀತಾರಂತ. ಹೀಗ ಶರಣ ಬಸವೇಶ್ವರರು ಅನೇಕ ಲೀಲೆಗಳನ್ನು ಮಾಡುವಂತಹ ಸಂದರ್ಭದೊಳಗೆ ಇಲ್ಲಿ ಏನಾಗತ್ತ ಅಂದ್ರೆ ಒಬ್ಬವ ಕಟುಕ ಅಂದ್ರೆ ಗೊತ್ತಾಗತ್ತಲ್ಲ ತಾಯಿ, ಆಕಳನ್ನು ಕೊಲ್ಲುವಂಥವು. ಒಬ್ಬ ಕಟುಕ ವಯಸ್ಸಾಗಿರುವಂತಹ ಆಕಳನ್ನ ಬಲವಂತದಿಂದ ಹಗ್ಗ ಕಟ್ಟಿ ಎಳೆದೊಯ್ಯಕತ್ತಿದ್ದ. ಶರಣ ಬಸವೇಶ್ವರರು ದಾಸೋಹದ ಮಣಿ ಮುಂದೆ ಕುಂತಿದ್ರು. ವಯಸ್ಸಾಗಿರುವಂತಹ ಆಕಳನ್ನು ಬಲವಂತದಿಂದ ಏನು ಒಯ್ಯಕತ್ತಿದ್ನಲ್ಲ ಅದನ್ನು ನೋಡ್ತಾರವ್ರು. ನೋಡಿ ಅಂತಾರಂತ, ಏ ತಮ್ಮ, ಈ ಆಕಳನ್ನು ಎಲ್ಲಿಗೆ ಒಯ್ಯಕತ್ತೀಯೋ, ಎಲ್ಲಿಗೆ ತೆಗೆದುಕೊಂಡು ಹೊಂಟಿಯೋ ಅಂದ್ರೆ ಶರಣರು. ಆವಾಗ ಆ ಕಟುಕ ಅಂತನಂತ, ಯಪ್ಪ ಇದು ವಯಸ್ಸಾಗಿರುವಂಥ ಗೊಡ್ಡ ಆಕಳಿದು, ಇದು ಹಾಲು ಕೊಡುವಲ್ದು, ವಯಸ್ಸು ಬ್ಯಾರೆ ಆಗೈತಿ, ಇದನ್ನು ನಾನು ಕಡಿಯಾಕಂತೇಳಿ ತೆಗೆದುಕೊಂಡು ಹೊಂಟೀನಿ ಅಂದವ. ಈ ಆಕಳನ್ನು ಕಡಿಯಾಕ ತೆಗೆದುಕೊಂಡು ಹೊಂಟೀನಿ ಅಂದಾಗ ಶರಣರ ಕಣ್ಣೊಳಗೆ ಧಾರಾಕಾರ ಕಣ್ಣೀರಂತ. ಯಪ್ಪ ಏನು ಮಾಡಕತ್ತೀಯೋ ತಮ್ಮ, ಏನು ಮಾಡಕತ್ತೀಯೋ? ಈ ಆಕಳ ಅಂದ್ರೆ ಏನು ಸಾಮಾನ್ಯವಾಗಿರುವಂಥದ್ದು ಮಾಡಿ ಏನು? ಅಡವಿಯೊಳಗೆ ಹುಲ್ಲಣ್ಣ ಮೈದು ಅಮೃತದ ಸಮನಾಗಿರುವಂಥ ಹಾಲನ್ನು ಮನುಷ್ಯರಿಗೆ ಕೊಡುತ್ತೆ. ನಾವು ತಾಯಿಯ ಎದೆ ಹಾಲನ್ನು 2 ರಿಂದ 3 ವರ್ಷ ಕುಡಿಬಹುದು ಹಬ್ಬಬ್ಬ ಅಂದ್ರೆ. ಆದ್ರೆ ಸಾಯುವವರೆಗೂ ಕೂಡ ಈ ಗೋಮಾತೆಯ ಹಾಲನ್ನು ಕುಡಿದು ನಾವು ಬದುಕಬೇಕು. ಈ ಆಕಳ ಅಂದ್ರೆ ಹೆತ್ತ ತಾಯಿಗಿಂತಲೂ ಕೂಡ ಮಿಗಿಲಾಗಿರುವಂಥದ್ದು. ಈ ಆಕಳನ್ನು ತಮ್ಮ ನೀನು ಕೊಂದಿ ಅಂದ್ರೆ ನಿನ್ನ ಹೆತ್ತ ತಾಯಿಯನ್ನು ಕೊಂದಷ್ಟೇ ಪಾಪ ನಿನಗೆ ಬರುತ್ತೆ ಅಂದ್ರೆ ಶರಣರು. ಹೆತ್ತ ತಾಯಿಯನ್ನು ಕೊಂದಷ್ಟೇ ಪಾಪ ನಿನಗೆ ಬರುತ್ತೆ. ಈ ಆಕಳದೊಳಗೆ 3 ಕೋಟಿ ದೇವಾನು ದೇವತೆಗಳದಾರ. ಆ ನಂತರದೊಳಗೆ ಈ ಆಕಳ ಇದ್ದಾಗ ರೈತನಿಗೆ ಗೊಬ್ಬರ ಕೊಡುತ್ತ. ಬಂಜರ ಭೂಮಿಯನ್ನ ಬಂಗಾರದ ಭೂಮಿಯನ್ನಾಗಿ ಪರಿವರ್ತನೆಯನ್ನು ಮಾಡುವಂತಹ ತಾಕತ್ತ ಈ ಆಕಳದ ಗೊಬ್ಬರದೊಳಗೈತೋ ತಮ್ಮ. ಇದು ಇದ್ದಾಗ ಉಪಯೋಗ, ಸತ್ತಾಗೂ ಉಪಯೋಗ. ಈ ಆಕಳ ಸತ್ತ ನಂತರದೊಳಗೆ ಈ ಆಕಳನ್ನು ತೆಗೆದುಕೊಂಡು ಹೊಲದೊಳಗೆ ಮಣ್ಣು ಮಾಡಿದ್ರೆ ಈ ಆಕಳ ದೇಹದಿಂದ ಬರುವಂತಹ ರಂಜಕ ಹೊಲದೊಳಗೆ ಕ್ರಿಮಿ ಕೀಟಗಳು ಬಾರದೇ ಇರುವಂಗ ನೋಡಿಕೊಳ್ಳುತ್ತೆ. ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಗೆ ಮಾಡುತ್ತೆ. ಯಾರ ಮನೆಯೊಳಗೆ ಆಕಳಿಲ್ಲಲ್ಲ ಅವರ ಮನೆ ಸ್ಮಶಾನಕ್ಕೆ ಸಮಾನ ಅಂತಾರೆ ಶರಣ ಬಸಪ್ಪನವ್ರು. ರೀ, ಯಾರ ಮನೆಯೊಳಗೆ ಆಕಳಿಲ್ಲಲ್ಲ ಅವರ ಮನೆ ಸ್ಮಶಾನಕ್ಕೆ ಸಮಾನ. ಈ ಆಕಳದ ಉಸಿರು ಮನುಷ್ಯನಿಗೆ ತಾಕತ್ತು ಅಂದ್ರೆ ಇರಲಿಲ್ಲ. ಈ ಆಕಳದ ಉಸಿರು ಮನುಷ್ಯನಿಗೆ ತಾಕಿತು ಅಂದ್ರೆ ಮನುಷ್ಯನೊರಗಿರುವಂತಹ ರೋಗ ರುಜಿನಗಳೆಲ್ಲ ದೂರವಾಗುತ್ತಾವ. ಇಂತಹ ಆಕಳ ಕೊಲ್ಲಾಕ ಹೊಂಟಿಯ ತಮ್ಮ? ನಿನ್ನ ತಾಯಿಗೆ ನಿನ್ನ ತಂದೆಗೆ ವಯಸ್ಸಾಗೈತಿ ಅಂತೇಳಿ ಹೆಚ್ಚಿಗೆ ಕೊಲೆ ಮಾಡ್ತೇನೆ ನೀನು ಅಂತ ಕೇಳಿದರು. ಹೇ ಅದ್ಯಾಗ ಕೊಲ್ಲಾಕಾಕತ್ರಿ ಶರಣರ ಅಂದವ. ಆಗ ಈ ಆಕಳು ತಾಯಿಗಿಂತಲೂ ಕೂಡ ಹೆಚ್ಚಿನ ಬದುಕಾಕ ತಮ್ಮ, ಬದುಕಾಕ ದುಡಿದು ಉಣ್ಣಾಕ 100 ದಾರಿ ಅದಾವಪ್ಪ. ದಯಮಾಡಿ ಹೇಳ್ತೀನಿ ತಮ್ಮ,
ಈ ಆಕಳ ಕೊಂದಿ ಅಂದ್ರೆ ಹೆತ್ತ ತಾಯಿಯನ್ನು ಕೊಂದಷ್ಟೇ ಪಾಪ ನಿನಗೆ ಹತ್ತತ್ತ. ಆ ನಂತರದೊಳಗೆ ನೀನು ರವರವ ಅನ್ನುವಂತಹ ನರಕಕ್ಕೆ ಹೋಗುತ್ತಿ ತಮ್ಮ, ರವರವ ಅನ್ನುವಂತಹ ನರಕಕ್ಕೆ ಹೋಗುತ್ತಿ. ಮತ್ತು ನಿನಗೆ ಪುಣ್ಯ ಬರಬೇಕಾಗಿತ್ತು, ನಿನಗೆ ಪುಣ್ಯ ಪ್ರಾಪ್ತಿಯಾಗಬೇಕಾಗಿತ್ತು, ನಿನ್ನ ಮನೆ ಉಜ್ವಲ ಮಟ್ಟಕ್ಕೆ ಹೋಗಬೇಕಾಗಿತ್ತು, ನಿನಗೆ ಸಿರಿ ಸಂಪತ್ತು ಸಿಗಬೇಕಾಗಿತ್ತು. ಅಂದ್ರೆ ಆಕಳನ್ನು ಕೊಲ್ಲುವುದನ್ನು ನಿಲ್ಲಿಸಿ ಬಾಯಾರಿ ಬಂದಿರುವಂತಹ ಆಕಳಿಗೆ ನೀರು ಕುಡಿಸು. ಭಾಳ ಪುಣ್ಯದ ಕಾರ್ಯ ಅದು. ಏನು ಬಾಯಾರಿ ಬಂದಿರುತ್ತಲ್ಲ, ನಮ್ಮ ಮನೆ ಆಕಳಿಗೆ ಅಷ್ಟ ಅಲ್ಲ, ಅದು ಯಾರ್ದ ಆಕಳಾಗಿರ್ಬೋದು ಅಂತಾರೆ ಶರಣ ಬಸಪ್ಪನವ್ರು. ಬಾಯಾರಿ ಬಂದಿರುವಂಥ ಆಕಳಿಗೆ ಒಂದಿಷ್ಟು ನೀರು ಕುಡಿಸು, ಸಾಧ್ಯವಾದ್ರೆ ಒಂದಿಷ್ಟು ಮೇವನ್ನ ಅದ್ರ ಮುಂದೆ ಹಾಕಪ್ಪ, ಶಿವ ನಿನಗೆ ಆಶೀರ್ವಾದ ಮಾಡ್ತಾನಂತೇಳಿ ಶರಣ ಬಸವೇಶ್ವರರು ಆ ಕಟುಕನಿಗೆ ಹೀಗ ತಿಳಿಸಿ ಹೇಳಿದಾಗ ಕೈಯಾಗ ಏನು ಹಗ್ಗ ಹಿಡ್ಕೊಂಡು ಹೊಂಟಿದ್ನಲ್ಲ ಆ ಹಗ್ಗವನ್ನು ಹೀಗ ಕೈ ಬಿಟ್ಟಿದ್ದವ. ಕಟುಕ ಹಗ್ಗ ಕೈ ಬಿಟ್ಟ, ಕಣ್ಣಾಗ ಧಾರಾಕಾರ ಕಣ್ಣೀರು, ಆ ಕಟುಕನ ಕಣ್ಣಾಗ ಧಾರಾಕಾರ ಕಣ್ಣೀರು ಬಂದು ಶರಣ ಬಸವೇಶ್ವರರ ಪಾದಕ್ಕೆ ಬಿದ್ದು, ಶರಣರ ಪಾದದ ಮ್ಯಾಲೆ ಬಿದ್ದು ಹೊರಳಾಡಕ್ಕೆ ಪ್ರಾರಂಭ ಮಾಡಿದ್ನಂತ. ಯಪ್ಪ ಶರಣರ, ಇನ್ನು ಮ್ಯಾಗಿಂತ ನೀವು ಹೇಳಿದಂಗೆ ಯಾರ ಆಕಳನ್ನು ಕೊಲ್ಲುತ್ತಾರಲ್ಲ, ಆಕಳನ್ನು ಕೊಲ್ಲುತ್ತಾರಲ್ಲ, ಆ ಕೊಲ್ಲುವಂಥವರಿಂದ ಆಕಳ ರಕ್ಷಣೆ ಮಾಡ್ತೀನಿ, ಇನ್ನು ಮ್ಯಾಗಿಂತ ನಾನು ಆಕಳನ್ನು ಕೊಲ್ಲೋದಿಲ್ಲ ಅಂತೇಳಿ ಶರಣ ಬಸವೇಶ್ವರರ ಪಾದವನ್ನು ಮುಟ್ಟಿ ಆ ಕಟುಕನು ಕೂಡ ಪರಿವರ್ತನೆಯಾದನಂತ ಶರಣರ ಮಾತಿನಿಂದ, ಶರಣರ ಆಶೀರ್ವಾದದಿಂದ. ಹೀಗ ಅನೇಕ